सिद्धिप्रदायकाय। ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವ ನಮಸ್ಕಾರಗಳು. ನಮ್ಮ ಚಾನಲ್ ರಾಯರ ಭವಿಷ್ಯಕ್ಕೆ ನಿಮಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರ 2026ರ ಭವಿಷ್ಯವನ್ನು ಸಂಪೂರ್ಣವಾಗಿ ಹೇಳಿಕೊಡುತ್ತಿದ್ದೇನೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿ 2026ನೇ ಇಸ್ವಿಯ ಸಂಪೂರ್ಣವಾದ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಈ ವಿಡಿಯೋವನ್ನು ನೋಡುವುದಕ್ಕಿಂತ ಮುಂಚೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. 2026ನೇ ಇಸ್ವಿ ಮಿಥುನ ರಾಶಿಯವರಿಗೆ ತುಂಬ ಮಹತ್ವವಾಗಿದೆ. ಗುರು ಗ್ರಹ ನಿಮ್ಮ ರಾಶಿಯಲ್ಲಿ ಸಂಚರಿಸ್ತಾ ಇದೆ. ಇದರಿಂದ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ನೀಡುತ್ತದೆ. ಅದಕ್ಕಾಗಿ ಶನಿ ರಾಶಿಯ ವಿಚಾರದಲ್ಲಿ 10ನೇ ಮನೆಯಲ್ಲಿ ಸಂಚಾರ ನಡೆಸ್ತಾ ಇದ್ದಾನೆ. ಈ ಸಂಚಾರ ನಡೆಯೋದ್ರಿಂದ ಕರ್ಮದ ಫಲವನ್ನ ನೀಡುತ್ತಾ ಇದ್ದಾನೆ. ಈ ರಾಶಿಯವರ ಗುಣಲಕ್ಷಣವನ್ನು ನೋಡೋದಾಗಿದ್ರೆ, ಮಿಥುನ ರಾಶಿಯವರಿಗೆ ಬುದ್ಧಿವಂತಿಕೆಯ ಅಧಿಪತಿ ಬುಧ. ಇದರಿಂದ ಈ ರಾಶಿಯವರು ಮಾತಿನ ಮಲ್ಲರು ಹಾಗೂ ಚತುರರು. ಎಂತಹ ಪರಿಸ್ಥಿತಿ ಇದ್ದರೂ ಬೇಗನೆ ಹೊಂದಿಕೊಳ್ಳುವಂತಹ ವಿಚಾರ. ಈ ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋ ಹಾಗಿದ್ರೆ 2026ರಲ್ಲಿ ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಇದೆ. ಈ ಮಿಥುನ ರಾಶಿಯವರಿಗೆ ವರ್ಷದ ಆರಂಭ ತುಂಬಾ ಚೆನ್ನಾಗಿರುತ್ತದೆ. ವರ್ಷದ ಜೂನಿನಲ್ಲಿ ರಾಹುವಿನ ಪ್ರಭಾವದಿಂದ ಆರ್ಥಿಕ ಖರ್ಚುಗಳು ಬರುತ್ತದೆ. ಈ ವರ್ಷ ಹಣವನ್ನ ಉಳಿಸೋದರ ಕಡೆ ಗಮನ ಇರಲಿ. ಅನಗತ್ಯ ಸಾಲವನ್ನ ಮಾಡುವುದು ಬೇಡ. ಇನ್ನು ವೃತ್ತಿ ಹಾಗೂ ವ್ಯವಹಾರದ ಬಗ್ಗೆ ನೋಡೋದಾಗಿದ್ರೆ, ನೀವು ಕೆಲಸ ಮಾಡುವಂತಹ ಜಾಗದಲ್ಲಿ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. 10ನೇ ಮನೆಯಲ್ಲಿ ಶನಿ ಆಗಿರೋದ್ರಿಂದ ನೀವು ಏನೇ ಕೆಲಸ ಮಾಡಿದರೂ ಪ್ರಗತಿಯನ್ನ ಹೊಂದಿರುತ್ತದೆ. ನಿಮಗೆ ಟ್ರಾನ್ಸ್ಫರ್ ಆಗಿರ್ಬೋದು, ಪ್ರಮೋಷನ್ಗಳಾಗಿರ್ಬೋದು, ಇನ್ನೊಂದು ವಿಚಾರಗಳು ಇದ್ದರೆ ಪ್ರಗತಿಯ ವಿಚಾರಗಳನ್ನು ಕಾಣುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾಗಿದ್ರೆ, ನಿಮಗೆ ಎಷ್ಟೇ ಸವಾಲುಗಳು ಇದ್ದರೂ ನಿಮಗೆ ಲಾಭದಾಯಕವಾಗಿ ಇರುತ್ತದೆ. ನೀವು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇದ್ದರೆ, ಮೀಡಿಯಾ ಕ್ಷೇತ್ರದಲ್ಲಿದ್ದರೆ, ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದರೆ ಅವರಿಗೆ ಉತ್ತಮವಾದ ಭವಿಷ್ಯ ಇದೆ. ಇನ್ನು ಪ್ರೀತಿ ಹಾಗೂ ಪ್ರೇಮ ಸಂಬಂಧದ ನೋಡೋದಾಗಿದ್ರೆ, ನಿಮ್ಮ ರಾಶಿಯ ವಿಚಾರದಲ್ಲಿ ಗುರು ಇರೋದ್ರಿಂದ ಪ್ರೀತಿ ಹಾಗೂ ಪ್ರೇಮ ಸಂಬಂಧ ತುಂಬಾ ಚೆನ್ನಾಗಿರುತ್ತದೆ. ಯಾರೆಲ್ಲ ಸಿಂಗಲ್ಸ್ ಆಗಿದ್ದೀರಾ ಅವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗುವಂತಹ ವಿಶೇಷ ಗುಣ ಇದರಲ್ಲಿ ಇದೆ. ಈ ವರ್ಷ ಯಾರಾದರೂ ಮದುವೆ ಆಗುವಂತಹ ವಿಚಾರ ಇದ್ದರೆ ಜೂನ್ ತಿಂಗಳಿನ ನಂತರ ಮದುವೆ ಆಗುವಂತಹ ವಿಚಾರಗಳು ಕಾಣಸಿಗಲಿದೆ. ಇನ್ನು ಕುಟುಂಬದ ವಿಚಾರ ನೋಡೋ ಹಾಗಿದ್ರೆ, ನಿಮ್ಮ ಒಡ ಹುಟ್ಟಿದವರಿಂದ ಸಂಬಂಧ ಹಾಳಾಗುವಂತಹ ವಿಚಾರ ಇದೆ. ಆದಷ್ಟು ಬೇಗ ಬಗೆಹರಿಸಿಕೊಳ್ಳುವಂತಹ ವಿಚಾರ ಬರ್ತಾ ಇದೆ. ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವಂತಹ ಸಾಧ್ಯತೆಗಳು ತುಂಬಾ ಹೆಚ್ಚಳವಾಗಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಗಿದ್ರೆ, ಆರೋಗ್ಯದ ದೃಷ್ಟಿಯಲ್ಲಿ ನೀವು ಜಾಗೃತರಾಗಿರಬೇಕು. ವಾಯು ಸಂಬಂಧಿತ ಒಂದು ವಿಚಾರದ ಬಗ್ಗೆ ಸಮಸ್ಯೆಗಳುವಂಥದ್ದು ವಿಚಾರವಿದೆ. ಸ್ವಲ್ಪ ಜಾಗ್ರತೆ. ಜಾಸ್ತಿ ಆಲೋಚನೆ ಮಾಡುವುದರಿಂದ ತಲೆನೋವು ಬರುವಂತಹ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಪ್ರತಿದಿನ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಈ ರಾಶಿಯ ಒಂದು ಅದೃಷ್ಟದ ಸಂಖ್ಯೆ ಹಾಗೂ ಬಣ್ಣದ ಬಗ್ಗೆ ನೋಡೋದಾಗಿದ್ರೆ, ಅದೃಷ್ಟದ ಸಂಖ್ಯೆ 3, 5 ಹಾಗೂ 6. ಅದೃಷ್ಟದ ಬಣ್ಣ ಹಸಿರು ಹಾಗೂ ಹಳದಿ. ಈ ರಾಶಿಯ ಒಂದು ಪರಿಹಾರದ ಬಗ್ಗೆ ತಿಳಿಸೋದಾದರೆ, ಪ್ರತಿದಿನ ವಿಷ್ಣುವಿನ ಸಹಸ್ರನಾಮವನ್ನು ಪಠಿಸಬೇಕು. ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆಯ ಹುಲ್ಲನ್ನು ಅರ್ಪಿಸಬೇಕು. ಹಾಗೆ ಪ್ರತಿ ತಿಂಗಳಲ್ಲಿ ಬರುವಂತಹ ಸಂಕಷ್ಟದ ದಿನ ಸಂಕಷ್ಟಹರ ಚತುರ್ಥಿಯನ್ನ ಪ್ರಾರ್ಥನೆಯನ್ನು ಮಾಡಿ. ಒಟ್ಟಾರೆ ಮಿಥುನ ರಾಶಿಯವರ ಬಗ್ಗೆ ಹೇಳೋದಾಗಿದ್ರೆ, ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಬಂದಂತಹ ಅವಕಾಶಗಳನ್ನ ಸರಿಯಾಗಿ ಬಳಸಿಕೊಳ್ಳಿ. ಇದಾಗಿತ್ತು 2026ರ ಮಿಥುನ ರಾಶಿಯವರ ಸಂಪೂರ್ಣವಾದ ಭವಿಷ್ಯ. ಮುಂದಿನ ವಿಡಿಯೋಸ್ಗಳಲ್ಲಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್. ನಮಸ್ಕಾರ.